ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ NMS ಕ್ಲಾಸ್ಗೆ ಸುಸ್ವಾಗತ. ಕ್ವಶನ್ ಓದ್ರಿ. ಒಂದನೇದ್ದು ನಿನ್ನೆ 80ರವರೆಗೆ ಬಿಡಿಸಿದ್ದೇವೆ. ಇವತ್ತು 81ನೇ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ಏನಿದೆ, ಒಂದು ಭಾಗಲಬ್ಧ ಸಂಖ್ಯೆಯನ್ನು 3/2ರಿಂದ ಗುಣಿಸಿ ಬಂದ ಗುಣಲಬ್ಧಕ್ಕೆ 1/3 ಸೇರಿಸಿದರೆ ಮೊತ್ತವು 5/6 ಆಗುತ್ತದೆ. ಹಾಗಾದ್ರೆ ಆ ಭಾಗಲಬ್ಧ ಸಂಖ್ಯೆ ಅಂದ್ರ ಯಾವುದೋ ಒಂದು ಸಂಖ್ಯೆ ಅದ, ಯಾವ ಸಂಖ್ಯೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಆ ಸಂಖ್ಯೆಗೆ ಏನ್ ಮಾಡ್ಬೇಕೈತೆ ಅಂದ್ರ 3/2ರಿಂದ ಗುಣಿಸಿ, ಯಾವುದೋ ಒಂದು ಸಂಖ್ಯೆ ಅದ. ಯಾವ್ದೋ ಸಂಖ್ಯೆ ಅಂದ್ರೆ ಏನಂತ ಕರಿ ನಾವು ಎಕ್ಸ್ ಅಂತ ಅನ್ನೋಣ. ಈಗ ಎಕ್ಸ್ಗೆ ಏನ್ ಮಾಡೋಕೈತಿ 3/2ರಿಂದ ಗುಣಿಸ್ಬೇಕು. ಈ ಗುಣಿಸಿದಕ್ಕ ಬಂದಿರುವಂತ ಉತ್ತರಕ್ಕ ಬಂದ ಗುಣಲಬ್ಧಕ್ಕೆ 1/3 ಸೇರಿಸಿದರೆ ಬಂದಿದ್ದಕ್ಕ 1/3 ಕೂಡಿಸ್ಬೇಕು. ಕೂಡಿಸಿ ಏನಾಗುತ್ತೆ, ಅದರ ಮೊತ್ತವು 5/6 ಆಗುತ್ತೆ. ಅದ್ರ ಮೊತ್ತ ಏನಾಗುತ್ತ 5/6 ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಾವು ಉತ್ತರ ಕಂಡುಹಿಡಿಯಬಹುದು, ಎಕ್ಸ್ ಬೆಲೆ ಕಂಡುಹಿಡಿಯಬಹುದು. ಎಕ್ಸ್ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಎಕ್ಸ್ ಬೆಲೆ ಹೇಳ್ಯಾರ. ಇಷ್ಟು ಮಾಡಿದ್ರೆ ನೀವು ಮಾಡ್ತಿರಲ್ಲ, ನೋಡ್ರಿ ಹೆಂಗಂತ ಮಾಡೋದು ಅಂತ ಹೇಳ್ತೀನಿ. ಇದು 3x/2 ಪ್ಲಸ್ ಈ ಪ್ಲಸ್ ಐತಿ, ನಾನು 1/3 ಆ ಕಡೆ ಕಳಿಸ್ಬಿಡ್ತೀನಿ. 1/3 ಆ ಕಡೆ ಕಳಿಸಿದ್ವಿ ಅಂದ್ರೆ ಏನಾಗುತ್ತಾ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತಾ. ಏನಾಗುತ್ತಾ ನೋಡ್ರಿ, = 3x = 5/6 ಮೈನಸ್ 1/3. ಸೊ ಇಲ್ಲಿ 6 ಮತ್ತು 3 ಎಲ್ಸಿಯಂ ತೆಗೆದಾಗ ಏನಾಗುತ್ತೆ, ಎಲ್ಸಿಯಂ ತೆಗೆದಾಗ ಎಷ್ಟಾಗುತ್ತಾ, ಎಲ್ಸಿಯಂ ಅಂದ್ರೆ ಏನು, ಲಸ ತೆಗೆದಾಗ ಏಟಾಗುತ್ತಪ್ಪ ಅಂದ್ರೆ 6 ಆಗುತ್ತಾ. 6 1 6 3 2 6. ಸೊ 5 ಮೈನಸ್ 2. ಸೊ ಏನು ಹೇಳ್ತು, 3/6 ಆಯ್ತು. 3/6 ಏನಾಗುತ್ತೆ, 3 1 3 2. ಸೊ ಉತ್ತರ ಏನಾಯ್ತು, 1/2 ಆಯ್ತು. ಏನಿದಕ್ಕೂ ಏನಪ್ಪಾ ಅಂದ್ರೆ 3x/2 = 1/2. 3x/2 = 1/2 ಆಯ್ತು. ಸೊ ಈ 2 ಕ್ಯಾನ್ಸಲ್ ಆಯ್ತು. ಸೊ 3x = 1, x = 1/3. ಉತ್ತರ ಏನದ, ಆಪ್ಷನ್ ಎ ಏನು ಸರಿ ಅಂತ ಉತ್ತರ. ತಿಳಿದು ಹೆಂಗಂತ ಹೇಳಿದ್ರು, ಫಸ್ಟ್ ಏನ್ ಮಾಡಬೇಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ. ಫಸ್ಟ್ ಏನಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನಂತ ನಾನು ಎಕ್ಸ್ ಅಂತ ಅನ್ಕೋತೀನಿ. ಅದಕ್ಕೆ 3/2ರಿಂದ ಗುಣಿಸಿ, ಅಂದ್ರೆ 3/2 ನಾನು ಅದಕ್ಕೆ ಗುಣಾಕಾರ ಮಾಡ್ತೀನಿ. ಗುಣಿಸಿ ಬಂದ ಗುಣಲಬ್ಧಕ್ಕೆ ಈ ಬಂದ ಉತ್ತರಕ್ಕ ಪ್ಲಸ್ 1/3 ಸೇರಿಸಿದರೆ ಪ್ಲಸ್ 1/3 ಸೇರಿಸ್ತೀನಿ. ಪ್ಲಸ್ 1/3 ಸೇರಿಸಿದಾಗ ನೆಕ್ಸ್ಟ್ ಏನಂದ್ರೆ ಸೇರಿಸಿದರೆ ಮೊತ್ತವು 5/6 ಅಂದ್ರೆ ಉತ್ತರ ಏನಾಗುತ್ತೆ 5/6 ಬರ್ತಂತ ಹೇಳ್ಯಾರ. ಸೊ 5/6 ಉತ್ತರ ಬರ್ತಂತ ಹೇಳ್ಯಾರ. ಇನ್ನ ಏನ್ ಮಾಡ, ಅದರಂತೆ ಈ ಎಕ್ಸ್ಗೆ ಮತ್ತು 3ಕ್ಕೆ ಗುಣಿಸಿದೆ 3x/2 ಅಂತ ಬರ್ಕೊಂಡೆ. = 5/6 5/6. ಇದು 1/3 ಪ್ಲಸ್ ಇದೆ, ಆ ಕಡೆ ಮೈನಸ್ ಆಯ್ತು, 1/3 ಆಯ್ತು. ಸೊ ಇಲ್ಲಿ 3 ಮತ್ತು 6 ಎಲ್ಸಿಯಂ ತಗೊಂಡೆ. 3 ಮತ್ತು 6 ಎಲ್ಸಿಯಂ ನಿಮ್ಗೆ ಹೆಂಗ್ ಗೊತ್ತದಲ್ಲ, ತೆಗೆದು 6 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 2 3 1 2 2 1 2 3 2 6. ಸೊ ಎಲ್ಲ ಏನಾಯ್ತು 6 ಆಯ್ತು. ಸೊ ಈ 6 ನಾನು ಏನ್ ಮಾಡಿದೆ, ಇಲ್ಲಿ ಬರದೆ. 6 ಇಲ್ಲಿ ಬರೆದಾಗ ಇಲ್ಲಿ 6ಕ್ಕೆ ಎಷ್ಟಲೇ 6 6 1 6 ಇಂಟು 1 ಬರದೆ ನಾನು. ಇಲ್ಲಿ 3 ಎಷ್ಟಲೇ 6 ಅಂದ್ರೆ 3 2 6 3 2 6 ಬರದೆ. ಸೊ ಇಲ್ಲಿ 5 1 5 3 2 1 2. ಸೊ 5 ಮೈನಸ್ 2/6 ಆಯ್ತು. ಸೊ 5 2 ಹೋದ್ರೆ 3 3/6 ಬರದೆ. 3 1 3 2. ಸೊ 1/2 ಏನು 1/2 3x/2 = 1/2 ಆಯ್ತು. ಸೊ 3x/2 = 1/2 ಬರ್ಕೊಂಡೆ. ಸೊ ಕೆಳಗಿನ 2 ಹೋಯ್ತು, ಅಂದ್ರೆ ಓರೆ ಗುಣಾಕಾರ ಮಾಡಿ ನೋಡ್ರಿ. ಇದನ್ನ ಓರೆ ಗುಣಾಕಾರ ಮಾಡಿದ್ರೆ 2 ಈ ಕಡೆ ಬರ್ತದೆ. ಸೊ 2 2 2 ಹೋಗುತ್ತೆ. 3x = 1 ಆಯ್ತು. 3x = 1 ಆಯ್ತು. ಬಟ್ ನಮ್ಗೆ x ಬೇಕಾಗಿದೆ. x = ಈ 3ನ್ನ ಗುಣಾಕಾರ ಈ ಕಡೆ ಬಂದ್ರೆ ಭಾಗಾಕಾರ 1/3 ಆಯ್ತು. ಆನ್ಸರ್ ಏನಾಯ್ತು, ಎ. ಉತ್ತರ ಈ ತರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವ್ಯಕ್ತಿಯತ್ರ ಎಷ್ಟದಾವು, ನಾಣ್ಯಗಳದಾವು. 5 ನಾಣ್ಯ ಇದೆ. 5 ನಾಣ್ಯಕ್ಕ ನಾಣ್ಯ x ಆದ್ರ 5 ನಾಣ್ಯ ಏನಾಯ್ತು 5x ಆಯ್ತು. ಅಂದ್ರೆ ಇದು 5 ರೂಪಾಯಿ ಅನ್ನೋದು ಇದು x ಆಯ್ತು. ಸೊ ಇಲ್ಲಿ 2 ನಾಣ್ಯ ಏನಾಯ್ತು, ನಾಣ್ಯ ಅನ್ನೋದು x. ಸೊ 2x ಆಯ್ತು. ಅದು ನಾಣ್ಯ ಅನ್ನೋದು ಎಷ್ಟಾಯ್ತು 2x ಆಯ್ತು. ಈಗ ಏನಂದ್ರೆ ಅವರು 5 ನಾಣ್ಯಗಳು ಎಷ್ಟದಾವಲ್ಲ ಅದ್ರ 6ರಷ್ಟು 2 ನಾಣ್ಯಗಳು ಅದಾವ. 5 ನಾಣ್ಯ ಎಷ್ಟದಾವು, ಅದು 6ರಷ್ಟು 2 ನಾಣ್ಯ ಅದಾವ. ಸೊ 5x ಪ್ಲಸ್ 6 ಇಂಟು 2x ಏನಂದ್ರೆ ಇಲ್ಲಿ 5 ನಾಣ್ಯಗಳು ಇದು ಏನಂದ್ರೆ ಇಲ್ಲಿ 5 ನಾಣ್ಯಗಳು ಎಷ್ಟು ಅಂತ ಅನ್ಕೋತೀನಿ ನಾನು, ಎಷ್ಟೋ ಅದಾವ ಗೊತ್ತಿಲ್ಲ ನಮಗೆ. ಒಂದಿದ್ದಾಗ ಇದು 6 ಇರ್ತಾವ, 2 ನಾಣ್ಯ 6 ಇರ್ತಾವ. ಸೊ ಅವು ಕುಡಿಸಿದ್ರೆ ಎಷ್ಟಾಗುತ್ತೆ ಮೊತ್ತ ಅಂದ್ರೆ 357 ಆಗುತ್ತೆ. ಸೊ ಇವಾಗ ನೋಡ್ರಿ 5x ಪ್ಲಸ್ 6 2 12x = 357. 5 12 ಎಷ್ಟಾಯ್ತು 17x =
17x ಈಕ್ವಲ್ ಟು 357. x ಈಕ್ವಲ್ ಟು ಎಷ್ಟು ನೋಡ್ರಿ, ಈ 17 ಈ ಕಡೆ ಕಳಿಸೋಣ. ಸೊ x ಈಕ್ವಲ್ ಟು 357 ಡಿವೈಡ್ ಬೈ 17. ಸೊ 17 ಒಂದಲೇ 17, 17 ಎರಡಲೇ 34, ಒಂದು ಉಳಿತು 17, ಒಂದು 17 ಆಯಿತು. x ಈಕ್ವಲ್ ಟು 21. ಏನಾಯ್ತು ಅಂದ್ರೆ x ಈಕ್ವಲ್ ಟು ಏನಾಯ್ತು 21 ಆಯ್ತು. ಇದೇನಪ್ಪ ಅಂದ್ರೆ ಒಟ್ಟು ಕಾಯಿನ್ಸ್ ಎಷ್ಟು ಅದಾವು, 21 ಕಾಯಿನ್ಸ್ ಅದಾವು. ಸೊ ಅಂಥವು ಏನದಾವು 6 ಪಟ್ಟು. ಈಗ ಎಕ್ಸ್ ಅಂದ್ರೆ 5 ಕಾಯಿನ್ 21 ಅದಾವು, 5 ಕಾಯಿನ್ಸ್ 21 ಅದಾವು, 6 ಕಾಯಿನ್ ಎಷ್ಟು ಅದಾವ ಅಂದಂಗ 21ಕ್ಕೆ ನಾವು 6ರಲ್ಲೇ ಗುಣಾಕಾರ ಮಾಡಬೇಕು. ಎಕ್ಸ್ ಈಕ್ವಲ್ ಟು 21 ಇಂಟು 6, 6 ಒಂದಲೇ 6, 6 ಎರಡಲೇ 12. ಸೊ ಎಷ್ಟದು 126. ಹಾ, ಉತ್ತರ ಏನಪ್ಪಾ ಅಂದ್ರೆ ಡಿ. ಹೆಂಗ ತಿಳಿತಲ್ಲ, ಇದು ಹೆಂಗಂತ ಗೊತ್ತಾಯ್ತಲ್ಲ. ಆಪ್ಷನ್ ಡಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅವನು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ಓದ್ರಿ ಇದನ್ನ. ಯಾರಾದ್ರೂ ಒಬ್ರು ಓದ್ರಿ. ಬತ್ ನೋಡು. ಹಾ, ಹಂಗಂದ್ರೆ ಏನಪ್ಪಾ ಅಂದ್ರ ಈ ಎರಡು ಎರಡು ಬೀಜ ಇದು ಕೊಟ್ರ, ಬೀಜಗಳನ್ನು ಕೊಟ್ರ ಅವ್ರು ಕಳಿಬೇಕು. ಕಳೆದಾಗ ಏನ್ ಬರ್ತಲ್ಲ ಉತ್ತರ, ಅದು ಏನಂತ ಕೇಳಿದಾರೆ. ಸೊ ಏನ್ ಕೊಟ್ಟಿದಾರೆ ಅಂದ್ರ 11a 3a ಮೈನಸ್ 5b ಪ್ಲಸ್ 7c. ಎದರ ಕಳಿಬೇಕು ಇದನ್ನ, 7a ನೋಡ್ರಿ ನೆನ್ಬಿಟ್ಕೋರಿ ನೋಡ್ರಿ, 11a ಮೈನಸ್ 3a ಮೈನಸ್ 5b ಪ್ಲಸ್ 7c ಎನ್ನು 7a ಮೈನಸ್ 5a ಪ್ಲಸ್ 3b ಇದರಲ್ಲಿ ಕಳಿಬೇಕಂದ್ರ ಅಂದ್ರ ಫಸ್ಟ್ ಇದು ಮಾಡ್ಕೋಬೇಕು, ಆಮೇಲೆ ಇದು ಮಾಡ್ಕೋಬೇಕು ಅದ್ಲ. 7a 11a ದ ಡಿಫರೆನ್ಸ್ ಗಾಟ್ ಸಬ್ಟ್ರಾಕ್ಟಿಂಗ್ ಫ್ರಮ್ ಈಸ್. ಓಕೆ, ಈಗ ಬರ್ಕೊಂಡಲ್ಲ 7a ಏನಾಯ್ತು, 7a ಬ್ರಾಕೆಟ್ 5a ಪ್ಲಸ್ 3b ಮೈನಸ್ 2c ಬರ್ಕೋಬೇಕು. ಈ ಥರ ಬರ್ಕೊಂಡ್ಮ್ಯಾಗ ಏನು ಮಾಡಬೇಕು, ಗುಣಿದಿನ ಇದನ್ನೇ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಒಳಗಿಂದ ಏನು ಬ್ರಾಕೆಟ್ ಒಳಗಡೆ ಅದಲ್ಲ ಇದು ಗುಣಾಕಾರ ಮಾಡ್ಕೋಬೇಕು. 11 ಮೂರಲೆ 33 a ಸ್ಕ್ವೇರ್ ಕರೆಕ್ಟಾ, 11 ಇಲ್ಲಿ 55 ab ಅಥವಾ ಬಿ ಎ. ನೆಕ್ಸ್ಟ್ 11 ಏಳೆ 77 ಎ ಸಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಎ ಅದ, ಇಲ್ಲಿ ಸಿ ಅದ, ಬರ್ಕೋಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಪ್ಲಸ್, ಸಾರಿ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 7 ಇಲ್ಲಿ 35 ಎ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 7 ಮೂರಲೆ 21 ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಎರಡಲೆ 14 ಎ ಸಿ. ಓಕೆ, ಈಗ ನೋಡ್ರಿ ಯಾರು ಬರ್ತಾ ಇದಾರ, ಜಾಯ್ನ್ ಆಗ್ತಾ ಇರ, ಯಾರು ಮಿಡಲ್ ಬರ್ತಾ ಇರೋದು. ಓಕೆ, ಈಗ ನೋಡ್ರಿ ಇಲ್ಲಿ 33 ಎ ಸ್ಕ್ವೇರ್ ಅದ, ಇಲ್ಲಿ 35 ಎ ಸ್ಕ್ವೇರ್ ಅದ. ಸೊ ಹಂಗ ಎಷ್ಟು ಆಯ್ತು, 33 ಒಳಗಡೆ 35 ಒಳಗಡೆ 33 ಅಂದ್ರೆ 2 ಎ ಸ್ಕ್ವೇರ್ ಆಯ್ತು. ಎಂತ ಎರಡು ದೊಡ್ಡ ಸಂಖ್ಯೆ ಜೊತೆ ಇರೋ ಚಿಹ್ನೆ, ಸೊ ಮೈನಸ್ 2 ಎ ಸ್ಕ್ವೇರ್. ಓಕೆ, ಮೈನಸ್ 2 ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಬಿ ಎ ಅದ, ಸೊ ಇಲ್ಲಿ ಎ ಬಿ ಅದ. ಸೊ ಎರಡು ಮೈನಸ್ ಮೈನಸ್ ಅದಾವು, ಕೂಡಿಸ್ಬೇಕಾಗತ್ತಾ. ಸೊ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕಾಗತ್ತಾ. ಏನಾಯ್ತು 55 55 21, 55 ಅಂದ್ರೆ 65 75 ಅಂದ್ರೆ 76 ಎ ಬಿ ಆಯ್ತು, 76 ಎ ಬಿ ಆಯ್ತು. ನೆಕ್ಸ್ಟ್ ಏನದ ಪ್ಲಸ್, ಇಲ್ಲಿ 77 ಎ ಸಿ ಅದ, ಇಲ್ಲಿ 14 ಎ ಸಿ ಅದ. ಎರಡು ಪ್ಲಸ್ ಪ್ಲಸ್ ಅದ ಅಂದ್ರೆ ಕೂಡಿಸ್ಬೇಕು. 77 14 ಕೂಡಿಸಿದ್ರೆ ಏನಾಗುತ್ತಾ, 77 ಒಂದು 10 87, 87 ಒಂದು 4 91 ಎ ಸಿ ಆಯ್ತು. ಈಗ ನೋಡ್ರಿ ಮೈನಸ್ ಎ 2 ಎ ಸ್ಕ್ವೇರ್ ಮೈನಸ್ 76 ಎ ಬಿ
ಪ್ಲಸ್ 91 AC. ಆಪ್ಷನ್ ಯಾವ್ದೈತೆ ನೋಡ್ರಿ ಇಲ್ಲಿ, ಈ ಆಪ್ಷನ್ ಒಳಗಡೆ ಮೈನಸ್ ಇಲ್ಲ, ಆಪ್ಷನ್ ಎ ಅಲ್ಲ, ಇಲ್ಲಿ ಮೈನಸ್ ಇಲ್ಲ ಅಲ್ಲ. ಆಪ್ಷನ್ ಸಿ ನೋಡ್ರಿ, 2a² ಮೈನಸ್ 76ab ಪ್ಲಸ್ 96ac. ಸೊ ಆಪ್ಷನ್ ಸಿ ಏನಪ್ಪಾ ಅಂದ್ರ ಸರಿಯಾದಂತ ಉತ್ತರ. ಹೇಳ್ರಿ, ಇನ್ನೇಮ್ ಹೇಳ್ಬೇಕಾ ಅದನ್ನ, ಇನ್ನೇಮ್ ಹೇಳ್ಬೇಕಾ? ಎಲ್ಲಿ ಶ್ರವಣ? ಇಲ್ಲ ನೋಡ್ರಿ, ಕಳಿಬೇಕಂದಾಗ ವ್ಯತ್ಯಾಸ ಅಂದಾರಲ್ಲ ಇಲ್ಲಿ, ಕಳಿಬೇಕಂದ ಇದ್ರಾಗ ಇದು ಕಳಿಬೇಕು. ಸೊ ಕಳಿಬೇಕನ್ನೋದು ವ್ಯತ್ಯಾಸ ಸ್ವಲ್ಪ ಅದಲ್ಲ ನೋಡ್ರಿ. ಆಪ್ಷನ್ ನೋಡ್ರಿ, ಇದು ಇದನ್ನ ಕೊಟ್ರೆ ಅವ್ರು ಆಲ್ರೆಡಿ ಇದನ್ನ ಬರ್ಕೊಂಡೆ, ನಾನು ಬರ್ಕೊಂಡೆ, ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಏನ್ ಮಾಡಿದೆ, ಇದನ್ನ ಕೊಟ್ರ, ಸೊ ಇದನ್ನ ಇಲ್ಲಿ ಬರ್ಕೊಂಡೆ. ಇದು ಎರಡೂ ಏನ್ ಮಾಡ್ಕೊಂಡ್ರ ವ್ಯತ್ಯಾಸ, ಕಳೆದಾಗ ಬರೋದು ಅಂದ್ರೆ ಇದು ಕಳಿಬೇಕಾದ್ರೆ ಚಿಹ್ನೆ ನಮ್ದು ಮೈನಸ್ ಚಿಹ್ನೆ. ಸೊ ಆ ಮೈನಸ್ ಚಿಹ್ನೆ ಬರ್ಕೊಂಡೆ ಇಲ್ಲಿ. ಅರ್ಥ ಯಾಕೆ ಬರ್ಕೊಂಡೆ ಅಂತ ಹೇಳಿ ಅರ್ಥ ಆಯ್ತಲ್ಲ? ಈಗ ಕಳಿಬೇಕದನ್ನ ಕಳಿದಾಗ ಅಂದ್ರ ಕೂಡಿಸ್ಬೇಕಂದ್ರೆ ನಾವು ಕೂಡಿಸಿದ್ರೆ ಪ್ಲಸ್ ಆಗ್ತಿದ್ದೇವೆ, ಇಲ್ಲಿ ಕೂಡಿಸಿದ್ರೆ ಪ್ಲಸ್ ಆಗ್ತಿದ್ದೇವೆ. ಗುಣಾಕಾರ ಅಂತಂದ್ರೆ ಗುಣಾಕಾರದ ಗುಣ ಚಿಹ್ನೆ ಆಗ್ತಿದ್ದೇವೆ. ಒಂದ್ರೆ ಭಾಗ ಮಾಡಿದ್ರೆ ಭಾಗ ಆಗ್ತಿದ್ದೇವೆ. ಬಟ್ ಅವ್ರು ಕಳಿದಾಗ ಅಂದ್ರೆ ಕಳಿಬೇಕಲ್ಲ, ಕಳಿಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ನಾವು ಮೈನಸ್ ಚಿಹ್ನೆ ಹಾಕ್ಬೇಕಾಗತ್ತೆ. ಓಕೆ, ಅರ್ಥ ಆಯ್ತಲ್ಲ ಇದು ಯಾಕಂತೇಳಿ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನಲ್ಲಿ ಸರಳ ವಕ್ರರೇಖೆ, ಸರಳ ಆವೃತ ವಕ್ರರೇಖೆ, ಬಹುಭುಜ ಮತ್ತು ಅಂತರವಕ್ರ ಬಹುಭುಜ ಇವು ಎಲ್ಲವೂ ಆಗಿರೋ ವಕ್ರರೇಖೆ ಯಾವುದು ಅಂತ ಕೇಳ್ಯಾರ ನೋಡ್ರಿ. ಅಮಂಗ್ ದ ಫಾಲೋವಿಂಗ್ ದ ಕರ್ವ್ ವಿಚ್ ಈಸ್ ಸಿಂಪಲ್ ಕ್ಲೋಸ್ ಕರ್ವ್, ಪಾಲಿಗನಲ್ ಅಂಡ್ ಕಾನ್ಕೇವ್ ಪಾಲಿಗನ್ ಈಸ್. ಅಂದ್ರ ಒಂದು ಸರಳ ರೇಖೆ ಇರ್ಬೇಕು, ಸರಳ ವಕ್ರರೇಖೆ ಅಂದ್ರ ಒಂದು ಸರಳ ರೇಖೆ ಇರ್ಬೇಕಲ್ಲಿ. ಒಂದು ಸರಳ ಆವೃತ ವಕ್ರರೇಖೆ ಅಂದ್ರೆ ಒಳಗಡೆ ಇರಬೇಕು. ಒಂದು ಬಹುಭುಜಾಕೃತಿ ಇರ್ಬೇಕು, ಅಂದ್ರೆ ಬಹುಭುಜಾಕೃತಿ ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ಭುಜಗಳು ಇರ್ಬೇಕು, ಅಂದ್ರೆ ಬಾಹುಗಳು ಇರ್ಬೇಕು. ಈ ತರ ಕ್ಲೋಸ್, ಅದು ಹೆಂಗಿರ್ಬೇಕು, ಆವೃತ ವಕ್ರರೇಖೆ ಅಂದ್ರೆ ಕ್ಲೋಸ್ ಆಗಿರ್ಬೇಕು ಅದು. ನೆಕ್ಸ್ಟ್ ಏನು, ಬಹುಭುಜ ಅಂದ್ರೆ ಆಯ್ತು, ಅಂತರ್ವಕ್ರ ಬಹುಭುಜ ಅಂದ್ರೆ ಒಳಗಡೆ ಈ ತರ ಒಳಗಡೆ ಈ ತರ ಈ ತರ ಒಳಗಡೆ ಆಗಿರ್ಬೇಕು ಒಂದು ಅಂತರ್ವಕ್ರ ಬಹುಭುಜ. ಇವೆಲ್ಲವೂ ಆಗಿರುವಂತಹ ವಕ್ರರೇಖೆ ಯಾವುದು ಅಂತ ಕೇಳ ನೋಡಿ. ಸರಳ ವಕ್ರರೇಖೆ ಒಂದೇದಾಗೈತೆ ನೋಡ್ರಿ, ಸರಳ ರೇಖೆ ಐತೆ ನೋಡ್ರಿ, ಇಲ್ಲಿ ಸರಳ ರೇಖೆ ಐತಿ. ಸೊ ಅಂದ್ರ ಇದನ್ನ ಕರೆಕ್ಟ್ ಆಯ್ತು. ಸರಳ ಆವೃತ ವಕ್ರರೇಖೆ ಅಂದ್ರೆ ಇವು ಈ ತರ ಒಳಗಡೆ. ಡಿ ಒಳಗಡೆ ಇಲ್ಲಿ ಸರಳ ರೇಖೆ ಎಲ್ಲಿ ಅದ? ಸರಳ ರೇಖೆ ಇಲ್ಲಿ ಕಾಣಿಸ್ತಾ ಇಲ್ಲ ನನಗ, ಎಲ್ಲವೂ ಬರೀ ಹಂಗೇನ ರೌಂಡ್ ಇದಾವ. ಸರಳ ರೇಖೆ ಅಂತಂದ್ರೆ ಈ ತರ ಇರಬೇಕು. ಆಪ್ಷನ್ ಎ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಹೆಂಗಂದ್ರ ನೋಡ್ರಿ, ಇಲ್ಲಿ ಸರಳ ರೇಖೆ ಐತಿ ಒಂದು. ನೋಡಿ ಇಲ್ಲಿ ಒಂದು ಸರಳ ವಕ್ರರೇಖೆ ಅದ, ಸರಳ ಆವೃತ ವಕ್ರರೇಖೆ ಒಂದು ಒಳಗಡೆನ ಸಹ ಆವೃತ ಅದಾವು, ಬಹುಭುಜ ಅದಾವು 1 2 3 4 5 ಬಹುಭುಜ ಅದಾವು. ಅಂತರ್ ಬಹುಭುಜ ಅಂದ್ರೆ ಒಳಗಡೆ ನೋಡ್ರಿ, ಇಲ್ಲಿ ಒಳಗಡೆ ಬಹುಭುಜ ಅದಾವ. ಸೊ ಒಳಗಡೆ ಬಹುಭುಜ ಅಂದ್ರ ಇವೆಲ್ಲವನ್ನ ಪಾಲ ಯಾವ್ದಪ್ಪ ಅಂದ್ರ ಎ. ಸರಿ ಅಂತ ಉತ್ತರ ಆಪ್ಷನ್ ಎ. ಸೊ ಆಪ್ಷನ್ ಬಿ ಯಾಕಾಗಲ್ಲ ಅಂದ್ರ ಇಲ್ಲಿ ಅಂತರಿಲ್ಲ, ಹೊರಗಡೆ ಇದಾವು. ಆಪ್ಷನ್ ಎ ಇಲ್ಲಿ ಏನದ ಅಂದ್ರೆ ಬಹುಭುಜ ಅಂತರ್ವಕ್ರ ಅಂತ ಇಲ್ಲ, ಇದು ಬಹಿರ್ವಕ್ರ ಅದ, ಇದು ಬಹಿರ್ವಕ್ರ ಇರೋದ್ರಿಂದ ಇದು ಏನಾಗುತ್ತಪ್ಪ ಅಂದ್ರ ಇದು ಆಗಂಗಿಲ್ಲ. ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇದಿಲ್ಲ, ಏನೋ ಯಾವ್ದಿಲ್ಲ, ಸರಳ ವಕ್ರರೇಖೆ, ಸರಳ ಆವೃತ ರೇಖೆ ಇಲ್ಲಿ. ಹಿಂಗಾಗಿ ಆಪ್ಷನ್ ಎ ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತೆ. ಇದು ಬಹುಭುಜ, ಆಪ್ಷನ್ ಸಿ ಬಹುಭುಜಾಕೃತಿ ಅಲ್ಲ, ಇಲ್ಲೊಂದು ಕರ್ವ್ ಅದ ಈ ತರ ಅದ. ಸೊ ಆಪ್ಷನ್ ಸಿ ಬಹುಭುಜಾಕೃತಿ ಅಲ್ಲ, ಹಿಂಗಾಗಿ ಆಪ್ಷನ್ ಎ ಎಲ್ಲವೂ ಫಲ ಆಗುತ್ತೋ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ ಸರಳ ವಕ್ರರೇಖೆ ಅಂದ್ರೆ ಏನಪ್ಪಾ ಅಂದ್ರ ಸ್ವಂತ ತನ್ನನ್ನೇ ತಾನೇ ಛೇದಿಸದ ರೇಖೆ. ಅಂದ್ರ ಸರಳ ರೇಖೆ ಸುಮ್ಮನೆ ಇರ್ಬೇಕು, ಅದು ಬಂದು ಮತ್ತೆ ಕಟ್ ಆಗಬಾರ್ದು. ಇಲ್ಲಿ ಏನಾಯ್ತು ನೋಡ್ರಿ, ಇದು ನೋಡಿ, ಇದು ತನ್ನ ಪಾಡಿ ತಾನೇ ಐತಿ. ನೆಕ್ಸ್ಟ್ ಇಲ್ಲಿ ಇದೊಂದು ಬೇರೆ ಐತಿ. ಸೊ ಹಿಂಗೇನಪ್ಪಾ ಅಂದ್ರ ಸರಳ ವಕ್ರರೇಖೆ ಅಂದ್ರ ಸ್ವಂತ ತನ್ನನ್ನೇ ತಾನೇ ಛೇದಿಸದ ರೇಖೆ ಅಂದಂಗ. ಸರಳ ಆವೃತ ವಕ್ರರೇಖೆ ಅಂದ್ರ ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತ ಕರಿತೇವೆ. ಪ್ರಾರಂಭ ಮತ್ತು ಅಂತಿಮ ಬಿಂದುಗಳು ಒಂದೇ ಆಗಿರುವ ಮತ್ತು ಸ್ವಂತ ತನ್ನನ್ನೇ ತಾನೇ ಛೇದಿಸ್ತಾರ. ನೋಡ್ರಿ, ಆರಂಭ ಮತ್ತು ಅಂತ್ಯ ಎರಡು ಒಂದಿದಲ್ಲ, ಇಲ್ಲಿಂದ ಸ್ಟಾರ್ಟ್ ಆದ್ರೆ ಹೊಳ್ಳಿ ಹಿಂಗ್ ಬಂದ್ ಹೊಳ್ಳಿ ಇಲ್ಲಿ ಸ್ಟಾರ್ಟ್, ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಇದೇನಪ್ಪ ಅಂದ್ರ
ಆವೃತ ವಕ್ರರೇಖೆ ಅಂದಂಗ. ನೆಕ್ಸ್ಟ್ ಬಹುಭುಜ. ಬಹುಭುಜ ಅಂದ್ರೆ ನೋಡ್ರಿ ಎಷ್ಟು ಅದಾವ ಇಲ್ರಿ ಬಹುಭುಜ 1 2 3 4 5 ಅದಾವ. 5 ಬಹುಭುಜ ಅದಾವ. ಅಂತರವಕ್ರ ಬಹುಭುಜ ಕಾನ್ಕೇವ್ ಕನಿಷ್ಠ ಒಂದು ಅಂತರ್ಗತ ಕೋನ 180ಗೆ ಜಾಸ್ತಿ ಇರ್ಬೇಕು. ನೋಡ್ರಿ ಈ ಕೋನ 180ಗೆ ಜಾಸ್ತಿ ಇದಲ್ಲ, ಇದು ಇಲ್ಲಿಂದ ಕೋನ ಇದು ಕೋನ ಐತ್ಲ 180ಗೆ ಜಾಸ್ತಿ ಅದಾವ. ಸೊ ಅದಕ್ಕೆ ನಾವು ಅಂತರವಕ್ರ ಬಹುಭುಜ ಅಂದ್ರೆ ಅಷ್ಟು ಫಾಲೋ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಸರಿ ಅಂತ ಉತ್ತರ. ಇದು ನೋಡಿ ಇದು ಬರ್ಕೋರಿದ್ದೀನಿ ಯಾಕಲ್ಲ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದೇವೆ, ಬರ್ಕೋಬೇಕು. ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಏನಿದೆ ಅಂತಂದ್ರ -3/4 ಘಾತ 2 ಅದ್ರ ಘಾತ -2 ಅದ್ರ ಘಾತ 1 ಇದ್ರ ಬೆಲೆ ಎಷ್ಟು ಅಂತ ಕೇಳಿದಾರೆ. ಇದು ಲೆಕ್ಕ ಮಾಡಕ್ಕೆ ಈಜಿ ಅದ, ಮಾಡಬಹುದು. ಬಟ್ ಘಾತಾಂಕಗಳ ನಿಯಮ ಗೊತ್ತಿತ್ತಪ್ಪ ಅಂದ್ರ ನೀವು ಈಜಿಯಾಗಿ ಬಿಡಿಸ್ತೀರಿ. ಘಾತಾಂಕ ನಿಯಮ ಏನಂತಂದ್ರ a = m ಹೋಲ್ ರೆಸ್ಟ್ n ಇತ್ತಂದ್ರೆ ಏನ್ ಬರಿತೀವಿ ನಾವು a m × n ಬರಿತೇವ. m × n ಬರಿತೇವಲ್ಲ, ಹಂಗ ಏನ್ ಮಾಡೋ ಸಿ ಆನ್ಸರ್ ಸಿ. ಓಕೆ ಆನ್ಸರ್ ಸಿ ಅಂತ ನೋಡೋಣ. ಓಕೆ ನೆಕ್ಸ್ಟ್ ನೋಡ್ರಿ, ನಾ ಇದನ್ನ ಲೆಕ್ಕ ಮಾಡ್ತಾ ಹೋಗಿ ನೋಡ್ರಿ. ಈಗ ಮೊದ್ಲು ಏನ್ ಮಾಡೋಣ, ಘಾತಾಂಕಗಳನ್ನ ಗುಣಿಸ್ಕೊಂಡ್ಬಿಡೋಣ. ನೋಡ್ರಿ a m ಹೋಲ್ ರೆಸ್ಟ್ n ಇತ್ತಪ್ಪ ಅಂದ್ರೆ ನಾವು ಅದನ್ನ a m × n ಅಂತ ಬರಿತೇವಿ. ಅದೇ ರೀತಿಯಾಗಿ ಇಲ್ಲಿ ಘಾತಾಂಕ m ಅಂದ್ರೆ ಏನು 2, ಅದ್ರ ಘಾತಾಂಕ n ಅಂದ್ರ -2 ಇಂಟು -2 ಅದ್ರ ಇಂಟು ಏನು 1 ಘಾತಾಂಕ ಎಷ್ಟದ್ದು ಪ್ಲಸ್ ಇಂಟು ಮೈನಸ್ ಆಯ್ತು. 2 4 4 1 4 ಸೊ ಅಂದ್ರ -4 ಏನದ್ದು ಘಾತಾಂಕ ಆಯ್ತು. ಇದ್ರದ್ದು -3/4 ಹೋಲ್ ರೆಸ್ಟ್ -4 ಇದು ಘಾತಾಂಕ. ಸೊ ನಾ ಏನ್ ಮಾಡೋಣ, ಈಗ ಇದನ್ನ ಯಾವ ತರ ಬರಿಬಹುದು ಅಂದ್ರ -3 ಹೋಲ್ ರೆಸ್ಟ್ -4 4 ಹೋಲ್ ರೆಸ್ಟ್ -4 ಅಂತ ಬರಿಬಹುದಲ್ಲ. ಘಾತಾಂಕ ನಿಯಮ ಐತಲ್ಲ, a/b ಹೋಲ್ ರೆಸ್ಟ್ m ಇತ್ತಂದ್ರ a/m /b/m ಅಂತ ಬರಿತೇವೆ ನಾವು. ಹಂಗಾಗಿ ಬರಿಬಹುದು ನಾವು ಇದನ್ನ. ಸೊ ಇದನ್ನ ಏನ್ ಮಾಡಿದ್ವಿ ನೋಡ್ರಿ, -3 ಇಂಟು -3 4 ಸಲ ಬರಿಬೇಕು ಇದನ್ನ ಇಂಟು -3 ಇಂಟು -3. ನೀವು ಎಲ್ಲಿ ತಪ್ಪು ಮಾಡಿದ್ರೆ ಅಂತ ಹೇಳತ್ತೀನಿ. ಆಪ್ಷನ್ ಸಿ ಯಾರು ಅಂದಿರಲ್ಲ, ನೀವು ಎಲ್ಲಿ ತಪ್ಪು ಮಾಡಿದ್ರೆ ಅಂತ ಹೇಳತ್ತೀನಿ ನಾನು. ಆಪ್ಷನ್ ಸಿ ಕರೆಕ್ಟ್ ಉತ್ತರ, ಆದ್ರೆ ಇಲ್ಲ ಒಂದ್ ಸ್ವಲ್ಪ ತಪ್ಪು ಮಾಡಿರಿ. 190% ಕರೆಕ್ಟ್ ಅದ, ಒಂದ್ 10% ಕರೆಕ್ಟ್ ತಪ್ಪು ಮಾಡಿರಿ. ಅದೆಲ್ಲ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ -4 ಸಾರಿ ಪ್ಲಸ್ ಐತೆ 4 ಇಂಟು 4 ಇಂಟು 4 ಇಂಟು 4 ನೋಡ್ರಿ ಇಲ್ಲಿ ಇದು ಮೈನಸ್ ಇಲ್ಲ, ಇಲ್ಲಿ ಮೈನಸ್ ಬರಿತಾ ಹೋಗ್ತೀವಿ. ಇಂಟು ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಅಂತ ಬರಿತೀವಿ. ಈಗ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಉತ್ತರ ಏನಾಯ್ತು ಪ್ಲಸ್ 3 3 9 9 3 27 27 3 200 27 3 27 3 27 3 ಎಷ್ಟು 7 3 21 3 2 6 6 2 81 81 ಆಯ್ತು. ಪ್ಲಸ್ 81 ಡಿವೈಡ್ ಬೈ 4 16 16 64 64 256 ಏನಾಯ್ತು ಉತ್ತರ 81/256. ಆಪ್ಷನ್ ಬಿ ಏನಪ್ಪಾ ಅಂದ್ರ ಸರಿ ಅಂತ ಉತ್ತರ. ಆಪ್ಷನ್ ಬಿ ಸರಿ ಅಂತ ಉತ್ತರ. ನೋಡ್ರಿ ನೀವೆಲ್ಲ ಕರೆಕ್ಟ್ ಮಾಡಿದ್ರಿ, ಸ್ವಲ್ಪ ಎಡಿಬಿದ್ರಿ. ಕರೆಕ್ಟ್ ಮಾಡಿರಿ ನೀವು, ಕರೆಕ್ಟ್ ನೀವು ಆನ್ಸರ್ ನೀವು ಕರೆಕ್ಟ್ ಮಾಡಿರಿ. ಬಟ್ ಚಿಹ್ನೆ ಮತ್ತ ಮೇಲೆ ಕೆಳಗೆ ಮಾಡೋತ್ನಾಗ ಸ್ವಲ್ಪ ಎಡಿವಿರಿ. ಸೊ ಇದನ್ನ ಇಂಥದನ್ನ ಎಡಿಯಬಾರ್ದು. ಅವ್ರ ಆಪ್ಷನ್ಸ್ ನೋಡ್ರಿ ಎಲ್ಲವೂ ಸೇಮ್ ಕೊಟ್ಟಾರ, ನಿಮ್ಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಕೊಟ್ಟಿರ್ತಾರೆ ಆಪ್ಷನ್ ಆತರ. ಸೊ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ 81/256 ಆಗುತ್ತಾ. ಆಪ್ಷನ್ ಬಿ ಸರಿ ಅಂತ ಉತ್ತರ. ಓಕೆ ಮುಂದೆ ಹೋಗೋಣ. ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸುವ ಸಾರಿಗೆಯ ವಿಧಾನವನ್ನು ತೋರಿಸುವ ಸ್ತಂಭ ನಕ್ಷೆಯನ್ನು ಈ ಕೆಳಗೆ ನೀಡಿದೆ. ಆ ಶಾಲೆಯ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕಾರನ್ನು ಸಾರಿಗೆ ವಿಧಾನವಾಗಿ ಬಳಸುತ್ತಿರುವ ವಿದ್ಯಾರ್ಥಿಗಳ ಭಾಗ. ಅದೊಂದು ವಿದ್ಯಾರ್ಥಿಗಳು ಎಷ್ಟಿದಾರ ಅಂತ ಕೇಳ. ಇಲ್ಲಿ ನೋಡ್ರಿ ಅವರು ಒಂದು ಸ್ಟೂಡೆಂಟ್ ಇದಾರ, ಒಂದು ಶಾಲೆ ಅದ, ಶಾಲೆಯಲ್ಲಿ ಮಕ್ಕಳಿದಾರ. ಸೊ ಮಕ್ಕಳು ಸ್ಕೂಲಿಗೆ ಬರ್ಬೇಕಂದ್ರೆ ಬೇರೆ ಬೇರೆ ವೆಹಿಕಲ್ಸ್ನಾಗ ಬರ್ತಾರ. ಕೆಲವೊಬ್ರು ಬಸ್ನಾಗ ಬರ್ತಾರ, ಕೆಲವೊಬ್ರು ಕಾರ್ನಾಗ ಬರ್ತಾರ, ಕೆಲವೊಬ್ರು ಸೈಕಲ್ ತಗೊಂಡ್ಬರ್ತಾರ, ಕೆಲವರು ಆಟೋದಾಗ ಬರ್ತಾರ. ಅವ್ರು ಎಷ್ಟು ಜನ ಹಿಂಗಿದ್ರ ಬರ್ತಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕಾಲಮ್ ಯಾಕಂದ್ರೆ ತಮ್ಮ ನಕ್ಷೆಗಳು ಕೊಟ್ಟಾರ. ಸೊ ಅವ್ರೇನ್ ಹೇಳ ಇಷ್ಟು ನಮ್ಮ ನಕ್ಷೆ ಕೊಟ್ಟಿವಿ, ಅದ್ರಾಗ ಕಾರ್ನಾಗ ಎಷ್ಟು ಜನ ಬರ್ತಾರ ಅದನ್ನ ಹೇಳ್ರಿ ಅಂತ ಹೇಳೋರು.
ನೋಡ್ರಿ ಬಸ್ ಇದೆ. ಸೊ ಬಸ್ನಾಗ ಎಷ್ಟು ಜನ ಬರ್ತಾರ? ಟೋಟಲ್ 600 ಜನ ಬರ್ತಾರ. ಬಸ್ನಾಗ ಎಷ್ಟು ಜನ ಅದಾರ್ರಿ? ಬಸ್ ಎಷ್ಟು? 600 ಜನ. ನೆಕ್ಸ್ಟ್ ಕಾರ್ನಾಗ ಎಷ್ಟು ಜನ ಅದಾರ? ಕಾರ್ನಾಗ 200 ಜನ. 200 ಜನ ಕಾರ್ನಾಗ. ಸೈಕಲ್ 300. ಸೈಕಲ್ನಾಗ ಎಷ್ಟು ಜನ ಅದಾರ? 300 ಅದಾರ. ಆಟೋದಾಗ ಎಷ್ಟು ಅದಾರ? ಆಟೋದಾಗ 300 ಅದಾರ. ಸೊ ಅಂದ್ರೆ ಸಾಲಿಗೆ ಎಷ್ಟು ಜನ ಬರ? ಟೋಟಲ್ ಎಷ್ಟು ಜನ ಬರತ್ತಾರ ಹಂಗಂದ್ರ? 600 200 800 800 ಒಂದು 300 1100 ಒಂದು 300 1400. ಟೋಟಲ್ ಎಷ್ಟು ಜನ ಆದ್ರು? ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾದ್ರು? 1400 ಜನ ಆದ್ರು. ಬಟ್ ಅವ್ರು ಏನ್ ಕೇಳ್ಯಾರ ನಮ್ಗ? ಈ ನೋಡಿ ಕೇಳ್ರಿ, ಆ ಶಾಲೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕಾರನ್ನು ಸಾರಿಗೆಯ ವಿಧಾನವಾಗಿ ಬಳಸುತ್ತಿರುವ ವಿದ್ಯಾರ್ಥಿಗಳ ಭಾಗ. ಈ 1400 ಒಳಗಡೆ ಕಾರ್ ಎಷ್ಟು ಜನ ಬಳಸ್ತಿದಾರ? 200 ಬಳಸ್ತಿದಾರ. ಕಾರ್ ಎಷ್ಟು ಜನ ಬಳಸ್ತಿದಾರ? ಸೊ 200 ಬಳಸ್ತಿದಾರ. ಸೊ 200 ಜನ ಎಷ್ಟಾಗಿದ್ದು? 1400. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 14. ಸೊ 2 0 0 ಹೋಯ್ತು. 2 1 2 7. ಸೊ ಏನಾಯ್ತಪ್ಪ ಅಂದ್ರ ಕಾರ್ ಬಳಸೋರ ಎಷ್ಟು ಜನ ಅಂದ್ರ 7 ಜನ. 7 ಭಾಗ ಮಾಡಿದಾಗ ಎಷ್ಟು ಜನ ಬಳಸ್ತಾರಲ್ಲ ಅಷ್ಟು ಜನ ಏನದಾರ ಕಾರ್ ಬಳಸ್ತಾರ. ಸೊ ಉತ್ತರ ಏನಾಯ್ತು ಹಂಗಂದ್ರ ಆಪ್ಷನ್ ಬಿ ಸರಿ ಅಂತ ಉತ್ತರ. ಗೊತ್ತಾಯ್ತು ಹೆಂಗಂತೇಳಿ? ನೆಕ್ಸ್ಟ್ ಹೋಗೋಣ ಕ್ವಶನ್. ನೋಡ್ರಿ, ಎ ಬಿ ಸಿ ಯು ಮೂರಂಕಿಯ ಒಂದು ಸಂಖ್ಯೆ ಆದರೆ ಎ ಬಿ ಸಿ ಪ್ಲಸ್ ಬಿ ಸಿ ಎ ಪ್ಲಸ್ ಸಿ ಎ ಬಿ ಅನ್ನು 37ರಿಂದ ಭಾಗಿಸಿದಾಗ ದೊರೆಯುವ ಶೇಷವು. 37ರಿಂದ ಭಾಗ ಆಗ್ಬೇಕು ಅಂದ್ರೆ ಅವಾಗ ಎಷ್ಟು ಶೇಷ ಬರ್ತದ ಅಂತ ಕೇಳ್ತಾರ ಅವರು. ಏನ್ರಿ ಒಂಥರ ಐತಲ್ಲ ಇದು. ಈಗ ನೋಡ್ರಿ, ಮೂರಂಕಿ ಸಂಖ್ಯೆ. ಸೊ ಮೂರಂಕಿ ಸಂಖ್ಯೆ ಅಂದ್ರೆ ಏನು? 300 900 ಅಂದ್ರೆ 100ರ ಸ್ಥಾನದಾಗ ಇರ್ತದ. ಮೂರಂಕಿ ಅಂದ್ರ ಯಾವ ಮೂರಂಕಿ ಏನದ 100 ಸ್ಥಾನದಾಗ ಇರ್ತೈತಿ. ಸೊ ಹಂಗೇನಂದ್ರ ಅವರು ಎ ಬಿ ಸಿ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಅಂದ್ರೆ ಇದು 100 ಸ್ಥಾನದಾಗ, ಇದು ಬಿಡಿ 10 100. ಸೊ ನಾ ಏನಂತೀನಿ ಈಗ, ಮೂರಂಕಿ ಯಾವ್ದಂತ ಗೊತ್ತಿಲ್ಲ ನನಗ. ಸೊ ಅವನ್ನ ಏನಂತೀನಿ 100A ಪ್ಲಸ್ 10B ಪ್ಲಸ್ ಸಿ ಅಂತ ಬರಿಬೋದ? ಇದನ್ನ ಬರಿಬೋದಲ್ಲ. ಇದಕ್ಕೆ ಏನ್ ಮಾಡೋದು? ಪ್ಲಸ್ ಬಿ ಸಿ ಎ. ಸೊ 100B ಪ್ಲಸ್ 10C ಪ್ಲಸ್ ಎ. ನೆಕ್ಸ್ಟ್ ಇಲ್ಲಿ 100C ಪ್ಲಸ್ 10A ಪ್ಲಸ್ ಬಿ ಯನ್ನು 37ರಿಂದ ಭಾಗಿಸಿದಾಗ ಏನ್ ಮಾಡ್ಬೇಕಂದ್ರ ಟೋಟಲ್ ಏನ್ ಮಾಡ್ಬೇಕಂದ್ರ 37 ಭಾಗಿಸ್ಬೇಕಂತ. 37 ಭಾಗಿಸಿದಾಗ ಉತ್ತರ ಏನ್ ಬರ್ತದ? ಶೇಷ ಏನ್ ಬರ್ತದ? ಸ್ವಲ್ಪ ನೋಡ್ರು ಭಾಗಲಬ್ಧ ಕೇಳಿದವರು ಶೇಷ ಕೇಳಿದಾರ. ಸೊ ಶೇಷ ಕೇಳ್ಬೇಕಂತಂದ್ರ ಅದು ಈ ಅಂಕಿ 37ರಿಂದ ಭಾಗ ಹಾಕಿತ್ತಪ್ಪ ಅಂದ್ರ 0 ಬರ್ತದೆ, ಶೇಷ 0 ಬರುತ್ತ. 37ಗಿಂತ ಭಾಗ ಆಗ್ಲಿಕ್ಕಪ್ಪ ಅಂತಂದ್ರ ಬೇರೆ ಬರ್ತದೆ. ಸೊ ಹಂಗಂದ್ರೆ ಏನ್ ಬರ್ತ ನೋಡೋಣ. ಈಗ ಫಸ್ಟ್ ಗೆ ಇದನ್ನ 37ರಿಂದ ಭಾಗ ಆಗುತ್ತೆ ಎಲ್ಲ ನೋಡಿ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ 100A ಅದ, ಇಲ್ಲಿ 1A ಅದ, ಇಲ್ಲಿ 10A ಅದ. ಏನಾಯ್ತು? 100 101 ಇಲ್ಲಿ 10 ಅಂದ್ರೆ ಏನಾಯ್ತು? 110 ಒಂದು 11 11 111A ಪ್ಲಸ್ 10B 100B ಇಲ್ಲೊಂದು ಬಿ. ಸೊ ಅಂದ್ರ 111B ಪ್ಲಸ್ 1C 10C ಇಲ್ಲಿ 100C. ಸೊ 111C ಈಕ್ವಲ್ ಟು ಗೊತ್ತಿಲ್ಲ. ಈ 111 ನಾವು ಹೊರತೆಗಿತೀನಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರಿತೀನಿ. ಇದು 37ರಿಂದ ಭಾಗ ಆಗುತ್ತಾ ನೋಡ್ರಿ? 111 37ರಿಂದ ಭಾಗ ಆಗುತ್ತಾ? ನೋಡ್ರಿ ಭಾಗ ಆಗುತ್ತೆ ನೋಡ್ರಿ. 111 ಆಗಲ್ಲ. ಆಗತ್ತ ನೋಡ್ರಿ 37 37 37 ಏನ್ರಿ ಆಗತ್ತ? 37 ಅಲ್ರಿ? 37 ಏನ 111 ಅಂದ್ರ ಇದು 37 ಭಾಗ ಪೂರ್ತಿ ಭಾಗ ಆಗುತ್ತ. ಅಂದ್ರೆ ಏನಾಗುತ್ತಪ್ಪ ಅಂದ್ರ ಇದು ಪೂರ್ತಿ ಭಾಗ ಶೇಷ 3 ಭಾಗ ಶೇಷ ಏನ್ ಉಳಿದೈತಿ? 0 ಬರ್ತಲ್ರಿ? 0 ಬರುತ್ತ. ಸೊ ಈ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ ನಮಗ. ಈ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದೇನಪ್ಪಾ ಅಂದ್ರ ಎ ಅನ್ನೋದು 100 ಸ್ಥಾನ, ಬಿ ಅನ್ನೋದು 10 ಸ್ಥಾನ, ಸಿ ಅನ್ನೋದು 1 ಸ್ಥಾನ. ಸೊ ಹಂಗಂದ್ರೆ ಏನಾಯ್ತು ನಮ್ಗ? ಎ ಬಿ ಸಿ
ಏನಾಯ್ತು ಎ ಬಿ ಸಿ ಉತ್ತರ ಆಯ್ತು. ಸೊ ಏನಪ್ಪಾ ಅಂತಂದ್ರ ಶೇಷ ಎಷ್ಟು ಉಳಿದೈತೆ ಅಂದ್ರ ಶೇಷ 0 ಅಲ್ರಿ, ಎ ಬಿ ಸಿ ಬೈ ಎ ಬಿ ಸಿ ಉಳಿದೈತಿ. ಶೇಷ ಏನ್ ಆಗ್ತದ ಉತ್ತರ ಏನಪ್ಪಾ ಅಂದ್ರೆ ಎ ಬಿ ಸಿ. ಓಕೆ ಮುಂದೆ ಹೋಗೋಣ. ಆಪ್ಷನ್ ಎ ಸರಿ ಉತ್ತರ. ಹಾ ಆಪ್ಷನ್ ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ ಸಿಂಪ್ಲಿಫೈ ಮಾಡೋದು ಇದನ್ನ ಜಸ್ಟ್ ಸಂಕ್ಷಿಪ್ತ ರೂಪಕ್ಕೆ ತನ್ನಿ ಅಂದಾರ ಅವರು. ನೋಡಿ ಏನ್ ಕೇಳ್ಯಾರ ಅಂದ್ರ ಬ್ರಾಕೆಟ್ 4p ಪ್ಲಸ್ 3q ಹೋಲ್ ಸ್ಕ್ವೇರ್ ಮೈನಸ್ 4p ಮೈನಸ್ 3q ಹೋಲ್ ಸ್ಕ್ವೇರ್ ಇದರ ಸಂಕ್ಷಿಪ್ತ ರೂಪ ಮಾಡ್ರಿ ಅಂತ ಕೇಳ್ಯಾರ. ಈ ನೋಡ್ರಿ ಇದನ್ನ ಇದು ಹೆಂಗ್ ಕಾಣುತ್ತೆ ನಮಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಕಾಣುತ್ತಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನಾ ಈ ಫಾರ್ಮೆಟ್ ಒಳಗಡೆ ಅದನ್ನ ಬಿಡಿಸಿ ಬರಿಬೇಕು. ಈಗ ಈ ಬರೀತೀನಿ ನೋಡ್ರಿ ಇಲ್ಲಿ ಈ 4p ಅದ. ಸೊ 4p ಅನ್ನು ನಾನು 4p ಸ್ಕ್ವೇರ್ ಅಂತ ಬರಿತೀನಿ ಪ್ಲಸ್ ಬಿ ಅನ್ನೋದು 3q ಅದ. ಸೊ 3q ಸ್ಕ್ವೇರ್ ಅಂತ ಬರಿತೀನಿ ಪ್ಲಸ್ 2ab 2 ಎ ಅಂದ್ರ 4p ಬಿ ಅಂತಂದ್ರ 3q ಮೈನಸ್ ಇದು ಹಂಗ ಬರಿತೀನಿ. ಇದನ್ನ ಬ್ರಾಕೆಟ್ ಇರಲಿ ಹಂಗ ಇಲ್ಲಿ ಮೈನಸ್ ಇರಲಿ. ಇಲ್ಲಿ ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನದ ಎ ಅಂದ್ರೆ 4p ಅದ. ಸೊ 4 ಅಂತಂದ್ರ 4p ಸ್ಕ್ವೇರ್ ಪ್ಲಸ್ 3q ಸ್ಕ್ವೇರ್ ಬ್ರಾಕೆಟ್ ಇರಲಿ ಇಲ್ಲಿ. ಓಕೆ ಮೈನಸ್ 2 ಎ ಅಂದ್ರ 4p ಇಂಟು 3q ಇದಾಯ್ತಾ ಇಷ್ಟು. ಈಗ ನೋಡ್ರಿ ಇಲ್ಲಿ ಬಿಡಿಸಿ ಬರೀರಿ 4p ಇಲ್ಲಿ ಈ ಗುಣಾಕಾರ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಇದು ಮೈನಸ್ ಆಗುತ್ತಲ್ರಿ 4p ಸ್ಕ್ವೇರ್ ಆಗುತ್ತಾ. ಇಲ್ಲಿ ಪ್ಲಸ್ p ಸ್ಕ್ವೇರ್ ಈ p ಸ್ಕ್ವೇರ್ ಹೋಗುತ್ತಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ 3q ಸ್ಕ್ವೇರ್ ಅದ. ಇಲ್ಲಿ ಮೈನಸ್ 3q ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ. ಇದು ಹೋಗುತ್ತಾ. ಇಲ್ಲಿ ನೋಡ್ರಿ ಇಲ್ಲಿ 4 2 8 8 3 24 pq ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 2 4 8 8 3 24 pq ಆಯ್ತು. ಹಂಗ ಗೊತ್ತಾ ಇಲ್ಲಿ ಪ್ಲಸ್ ಅದ ಎಡ್ ಹೋಗ್ತಾವ ನೋಡಿ. ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ 24 pq ಏನಾಯ್ತು 48 pq ಆಯ್ತು. ಉತ್ತರ ಏನಾಯ್ತು ಆಪ್ಷನ್ ಎ ಸರಿ ಅಂತ. ಓಕೆ ಅರ್ಥ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ಪತಂಗದಲ್ಲಿ ಅಂದ್ರೆ ಏನು ಗಾಳಿಪಟ ರೀ ಕೈಟ್ ಗಾಳಿಪಟದ ಒಳಗಡೆ ಒಂದಿಷ್ಟು ಇದು ಕೊಟ್ರ ಅವುಗಳ ಗುಣಲಕ್ಷಣ ಕೊಟ್ಟಿದಾರ. ಲಾಸ್ಟ್ ಟೈಮ್ ಏನ್ ಕೇಳಿದ್ರು ವಜ್ರ ಕೇಳಿದ್ರಲ್ಲ. ಲಾಸ್ಟ್ ಟೈಮ್ ವಜ್ರಾಕೃತಿ ಕೇಳಿದ್ರು. ಈ ಸಲ ಪತಂಗ ಕೇಳಿದಾರ. ಪತಂಗದಾಗ ಒಂದಿಷ್ಟು ನಿಮ್ಗ ಏನೋ ಬಾಹುಬಲಿ ಕೊಟ್ರ ಏನಪ್ಪಾ ಅಂದ್ರ ಗುಣಲಕ್ಷಣ ಕೊಟ್ರ. ಗುಣಲಕ್ಷಣ ಗೊತ್ತಿರೋ ನೀವು ಇದನ್ನ ಉತ್ತರ ಹೇಳ್ಬೋದು. ಏನಂದ್ರ ಆಪ್ಷನ್ ಎ ಏನದ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಮೊದಲು ಗಾಳಿಪಟ ಅಂದ್ರೆ ಹೆಂಗಂತ ಬರೀತಿ ನೋಡ್ರಿ. ಗಾಳಿಪಟ ಹೆಂಗಿರ್ತದೆ ಹಿಂಗ್ ಗಾಳಿಪಟ ಇರುತ್ತಲ್ಲ. ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಅಭಿಮುಖ ಬಾಹುಗಳು ಅಂದ್ರೆ ಅವು ಇದಕ್ಕಿದು ಸಮಾಧಾನ ಇವು ಇಲ್ಲ. ಆಪ್ಷನ್ ಏನ ತಪ್ಪು. ಅಭಿಮುಖ ಕೋನಗಳು ಸಮನಾಗಿರ್ತಾವ ನೋಡ್ರಿ. ಇಲ್ಲಿ ಕೋಣ ಈ ಕೋಣ ಏನ್ ಸಮ ಕಾಣ್ತಾವ ನಿಮಗ ಸಮ ಕಾಣ್ತಾವ ಇಲ್ಲ. ಆಪ್ಷನ್ ಬಿ ತಪ್ಪು. ದೊಡ್ಡ ಕರ್ಣವು ಚಿಕ್ಕ ಕರ್ಣವನ್ನು ಲಂಬವಾಗಿರುತ್ತದೆ. ನೋಡ್ರಿ ಕರ್ಣ ಅಂದ್ರೆ ಏನು ಇದು. ಸೊ ಇದು 90 ಡಿಗ್ರಿ ಐತಲ್ಲ ನೋಡ್ರಿ. ದೊಡ್ಡ ಕರ್ಣವು ಚಿಕ್ಕ ಕರ್ಣವನ್ನು ಲಂಬವಾಗಿ ಅರ್ಧಿಸುತ್ತದೆ. ಇದು ಏನಪ್ಪಾ ಅಂದ್ರ ಸರಿಯಾಗುವಂತ ಉತ್ತರ. ಯಾವಾಗ್ಲೂ ಚತುರ್ಭುಜ ಏನ ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಡಿ ಏನದ ಪರಸ್ಪರ ಸಮನಾಗಿರೋ ಕೋಣಗಳ ಶೃಂಗವು ಸೇರಿಸುವ ರೇಖಾಖಂಡವು ಉಳಿದೆರಡು ಕೋಣಗಳ ಶೃಂಗಗಳಿಗೆ ಸೇರಿಸುವ ರೇಖಾಖಂಡದ ಲಂಬಾರ್ಧಕವಾಗಿರ್ತದೆ. ತಪ್ಪು ಇದು ಇರಲ್ಲ. ಸಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಇದು ನೋಡೋಣ ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನು ನೋಡೋಣ. ನೋಡ್ರಿ ಇಲ್ಲಿ
ಇಲ್ಲಿ ನಿಮ್ಗೆ ಡೈಗ್ರಾಮ್ ತೊಗೊಂಬಂದಿನಿ. ಬಾಹುಗಳು ಅಂದ್ರೆ ಅವು ಇವ್ರಿ, ಇವು ಬಾಹುಗಳು. ಇವಕ್ಕೆ ಏನಂತೀವಿ ನಾವು ಬಾಹುಗಳು ಅಂತ ಕರಿತೇವ್ರಿ. ಇವಕ್ಕ ಏನಂತಾರ, ಪತಂಗದ ಎರಡು ವಿಭಿನ್ನ ಜೊತೆ ಪಕ್ಕದ ಅಂಟಿಕೊಂಡಿರೋ ಸಮಾನ ಉದ್ದದ ಬಾಹುಗಳು ಹೊಂದಿರ್ತವೆ. ಅಂದ್ರೆ ಹೆಂಗಂದ್ರ ಎರಡು ಅಸಮಭಾವಗಳು ಒಂದಿಗೂ ಅಂಟಿಕೊಂಡಿರ್ತಾವೆ. ಇವು ಗುಣಲಕ್ಷಣಗಳು ರೀ. ಇವು ಕಲ್ತ್ಕೊಂಡ್ಬಿಡ್ರಿ. ಇದನ್ನ ಇವೆಲ್ಲ ಕಲ್ಕೊಂಡ್ರಪ್ಪ ಅಂದ್ರ ಇದ್ರಾಗ ಒಂದ್ ಯಾವ್ದೊಂದು ಅಲ್ದೇರೊಂದು ಕೊಟ್ಟಿರ್ತಾರ, ಅಥವಾ ಎಲ್ಲವೂ ತಪ್ಪು ಕೊಟ್ಟು ಒಂದ್ ಸರಿ ಕೊಟ್ಟಿರ್ತಾರ, ಅದನ್ನೇ ನಿಮ್ಗೆ ಕೇಳ್ತಾರ. ಸೊ ಇದನ್ನ ಕಲ್ಕೋರಿ. ಪತಂಗದ ಗುಣಲಕ್ಷಣಗಳು ಏನಂದ್ರೆ ಇವ ಪತಂಗದ ಎರಡು ವಿಭಿನ್ನ ಜೊತೆ ಸಮಾನ ಉದ್ದದ ಬಾಹುಗಳು ಹೊಂದಿರ್ತದೆ. ಅಂದ್ರ ನೋಡ್ರಿ, ಇಲ್ಲಿ ಜೆಂಟ್ ಆಗೈತೆ ನೋಡ್ರಿ, ಇಲ್ಲಿ ಏದಲ್ಲ ಎರಡು ಏನದಾವು ಬೇರೆ ಬೇರೆ ಇರುವಂತ ಬಾಹುಗಳನ್ನ ಹೊಂದಿರ್ತೈತಿ ಸಮಾನ. ಇದು ಸಮ ಇರ್ತದೆ, ಇದು ಸಮ ಇರ್ತದೆ ಅಂತ ಹೇಳ್ಯಾರ. ಅಂದ್ರೆ ಅಭಿಮುಖ ಬಾಹುಗಳು ಸಮ ಇರಂಗಿಲ್ಲ. ಇದು ಸಮ ಇರಲ್ಲ, ಇದು ಸಮ ಬೇರೆ ಬೇರೆ ಅದ ನೋಡ್ರಿ. ಇದು ಉದ್ದದ, ಇದು ಕಿರಿಯದ, ಇದು ಉದ್ದದ, ಇದು ಕಿರಿಯದ. ಕೋನಗಳ ಬಗ್ಗೆ ಬಂದಾಗ ಕೇವಲ ಒಂದು ಜೊತೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ವಿಷಮ ಬಾಹುವಿನ ನಡುವಿನ ಕೋನಗಳು ನೋಡ್ರಿ, ಇಲ್ಲಿ ಎಲ್ಲಾ ಅಭಿಮುಖ ಕೋನಗಳು ಸಮ ಇರಂಗಿಲ್ಲ ಇಲ್ಲಿ. ಸೊ ಈ ಕೋನ ಸಮ ಇಲ್ಲ. ಇದು ಸಣ್ಣದ, ಇಲ್ಲಿ ಜಾಸ್ತಿ ಅದ. ಇದು ಸಮ ಇಲ್ಲ. ಬಟ್ ಏನಂದ್ರ ವಿಷಮ ಬಾಹುಗಳು, ವಿಷಮ ಅಂದ್ರ ಇದು ಬೇರೆ ಅದ, ಇದು ಬೇರೆ ಅದ. ಇದು ಕೋನ ಇದಲ್ರಿ, ಈ ಕೋನ ಐತ್ಲಾ, ಇವೆರಡು ಸಮ ಇರ್ತಾವ ಅಂತ ಹೇಳ್ತಾರ. ಇವುಗಳ ಕೋನ ಸಮ ಇರ್ತಾವು, ಇವು ಕೋನ ಸಮ ಇರಂಗಿಲ್ಲ. ಅಭಿಮುಖ ಕೋನಗಳು ಎಲ್ಲವೂ ಸಮ ಇರಂಗಿಲ್ಲ. ಎರಡು ವಿಷಮ ಬಾಹುಗಳ ನಡುವಿನ ಕೋನ ಇರ್ತದಲ್ಲ, ಸಮ ಇರ್ತದೆ. ಮತ್ತೆ ಸಮಾಂತರ ಪತಂಗದಲ್ಲಿ ಯಾವುದೇ ಬಾಹುಗಳು ಒಂದಕ್ಕೊಂದು ಸಮಾಂತರವಾಗಿರ್ತದೆ. ಅಂದ್ರೆ ಎರಡು ಸಮಾಂತರ ಇರಂಗಿಲ್ಲ, ಪ್ಯಾರಲ್ ಇರಂಗಿಲ್ಲ, ಈ ತರ ಇರಂಗಿಲ್ಲ ನೋಡ್ರಿ. ಎಲ್ಲ ಬೇರೆ ಬೇರೆ ಅದಾವ. ಇದಕ್ಕಿದು ಏನು ಪ್ಯಾರಲ್ ಐತೆ ಇಲ್ಲ, ಇದಕ್ಕಿದು ಪ್ಯಾರಲ್ ಐತೆ ಇಲ್ಲ, ಎಲ್ಲ ಛೇದ ಆಗ್ತಾವ. ಪ್ಯಾರಲ್ ಅದಾವ. ಯಾವುದೇ ಬಾಹುಗಳು ಸಮಾಂತರವಾಗಿರುವುದಿಲ್ಲ ಇಲ್ಲಿ ಪತಂಗದಲ್ಲಿ. ಮತ್ತಿನ ಸಮ್ಮಿತಿ, ಪತಂಗವು ಕೇವಲ ಒಂದು ಪ್ರತಿಬಿಂಬದ ಸಮ್ಮಿತಿಯ ರೇಖೆಯನ್ನು ಹೊಂದಿರುತ್ತದೆ. ಅದು ಅದರ ಮುಖ್ಯ ಕರ್ಣವಾಗಿದೆ. ನೋಡ್ರಿ, ಇದು ಐತ್ಲ ಪತಂಗ. ನಾವು ಎದುರು ಮಾರ್ಕೊಂಡು ಹಿಡಿತೇವಪ್ಪ ಅಂದ್ರ ಇಲ್ಲಿ ಐತ್ಲಲ್ರಿ, ಇದು ಏನಾದ್ರು ಚಿಕ್ಕದತ್ತಪ್ಪ ಅಂದ್ರೆ ನಾವೇನಂತೀವಿ ಪತಂಗ ಅನ್ನಂಗಿಲ್ಲ. ದೊಡ್ಡದಿರ್ಲ. ಇದೇನಂತಪ್ಪ ಅಂದ್ರ ಇದೇನಪ್ಪ ಅಂದ್ರ ಸಮಿತಿ ರೇಖೆ. ಅಂದ್ರೆ ಎಲ್ಲಕ್ಕೂ ಇದೇ ಮೇನ್ ಇಂಪಾರ್ಟೆಂಟ್. ಯಾವುದು D1 ಇದು ಐತಲ್ರಿ, ಇದು ಸಮಿತಿ ರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ಏನದ, ಕೋನಗಳು. ಎಲ್ಲಾ ಚತುರ್ಭುಜಗಳಂತೆ ಪತಂಗದ ಆಂತರಿಕ ಕೋನಗಳು ಮತ್ತೆ ಎಷ್ಟು ರೀ? 360 ಇರುತ್ತೆ. ಎಲ್ಲ ಇದು ಚತುರ್ಭುಜ ಐತ್ಲ, ಚತುರ್ಭುಜದ ಆಂತರಿಕ ಕೋನ ಮತ್ತೆ ಎಷ್ಟು ರೀ? 360. ಸೊ ಇದು ಒಂದು ಚತುರ್ಭುಜನೇ ಹೌದು. ಹಿಂಗಾಗಿ ಇದೇನಪ್ಪ ಅಂದ್ರ 360 ಆಗಿರ್ತದೆ. ಮತ್ತೆ ನೋಡ್ರಿ, ಲಂಬವಾಗಿ ಛೇದಿಸುವುದು. ಹೆಂಗಂದ್ರೆ ಲಂಬವಾಗಿ ಅಂದ್ರ ಎರಡು ಕರ್ಣಗಳು ಯಾವಾಗಲೂ ಲಂಬ ಕೋನಗಳಲ್ಲಿ ಛೇದಿಸ್ತಾವ. ನೋಡ್ರಿ, ಈ ಕರ್ಣ ಅಂದ್ರೆ ಈ ತುದಿಯಿಂದ ಈ ತುದಿಗೆ ಹೊಡಿಬೇಕು, ಈ ತುದಿ ಹೊಡಿಬೇಕು. ನೋಡ್ರಿ, ಇಲ್ಲಿ ಲಂಬ ಕೋನ ಐತೆ ನೋಡ್ರಿ, ಇಲ್ಲಿ ಲಂಬ ಕೋನ ಇರುತ್ತ. ಅಂದ್ರೆ ಲಂಬ ಕೋನವಾಗಿನೇ ಛೇದಿಸುತ್ತ. ನೆಕ್ಸ್ಟ್ ಏನು, ಉದ್ದವಾದ ಕರ್ಣವು ಚಿಕ್ಕ ಕರ್ಣವನ್ನು ಲಂಬ ಹರಿಸುತ್ತದೆ. ಎರಡು ಏನದ ಮತ್ತೇನಂತಂದು ಗೊತ್ತನ್ರಿ, ಇದು ಲಂಬವಾಗಿ ಮಾಡದಲ್ದೇನೆ ಕಟ್ ಮಾಡತ್ತಲ್ಲ, ಈ ಕಟ್ ಮಾಡಿದ್ದು ಎರಡು ಅಲ್ರಿ ಸಮ ಇರ್ತಾವ. ಇಲ್ಲಿಂದ ಯಾರೋ ಅದು ಮಾತಾಡೋದು, ಇಲ್ಲಿನಿಂದ ಇಲ್ಲಿ ಸಮ ಇರ್ತದೆ, ಇಲ್ಲಿನಿಂದನೂ ಸಹ ಇಲ್ಲಿ ಸಮ ಇರುತ್ತೆ. ಇದೇನು ಲಂಬಕೋಣ ಅರ್ಧ ಮಾಡಿದಲ್ಲ, ಜಸ್ಟ್ ಅರ್ಧ ಅಷ್ಟೇ ಲಂಬಕೋಣ ಅಷ್ಟೇ ಇರಲ್ಲ, ಮತ್ತು ಇವೇನದು ಅರ್ಧನೂ ಮಾಡುತ್ತೆ ಅದು. ನೆಕ್ಸ್ಟ್ ಏನದ, ಉದ್ದವಾದ ಕರ್ಣವು ಅದರ ಸೇರುವ ಶೃಂಗಗಳಿಗೆ ಕೋನಗಳಿಗೆ ಅರ್ಧಿಸ್ತದೆ. ಏನದ ಶೃಂಗಗಳನ್ನ ಅರ್ಧ ಮಾಡದ ಅಂತ ಹೇಳ್ಯಾರ. ಇದೇ ಇದೆ ಅರ್ಧ ಮಾಡ್ತದೆ. ಇದು ನೋಡ್ರಿ, ಪತಂಗದ ಏರಿಯಾ ಕಂಡು ಹಿಡಿದು ಏನಪ್ಪಾ ಅಂದ್ರೆ D1 × ಹಾಫ್ D1 × D2. D1 ಅಂದ್ರೆ ಕರ್ಣ 1, ಕರ್ಣ 2 ಕರ್ಣಗಳನ್ನ ಗುಣಿಸಿ ಡಿವೈಡ್ ಬೈ ಭಾಗಾಕಾರ ಮಾಡಿದ್ರೆ ಅಂದ್ರ ಈ ಒಂದು ಪತಂಗದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಇಲ್ಲೇ ಕಂಡುಹಿಡಿಯುವ ಸೂತ್ರ. ಓಕೆ, ನೆಕ್ಸ್ಟ್ ಹೋಗೋಣ. ಬರ್ಕೋತಿ ನೋಡ್ರಿ. ಈಗ ಇದೇನಂದ್ರೆ ಚೌಕ ಅಂತ ಇರಲ್ಲ. ಇದಕ್ಕ ಚೌಕ ಇರ್ತೈತಿ. ಚೌಕಕ್ಕೆ ನಾವು ವಿಸ್ತೀರ್ಣಕ್ಕೆ A ಅಂತೀವಿ. A² ಆಯ್ತು. ಸುತ್ತಳತೆ 4A ಆಯ್ತು. ಸೊ A² ಏನ್ ಕೊಟ್ರ 1.0020001 ಕೊಟ್ರ. ಇದನ್ನ ನಮ್ಗೆ A ಕಂಡುಹಿಡಿಯಬೇಕಾದ್ರೆ ಮಾಡ್ಬೇಕು ನಾವು √1.0020001. ಸೊ ನಾವು ಇದನ್ನ ಎರಡು ಗುಂಪುಗಳನ್ನ ಮಾಡ್ತೇವೆ. ಎರಡು ಗುಂಪುಗಳನ್ನ ಮಾಡಿದಾಗ ಏನಾಗುತ್ತಪ್ಪ ಅಂದ್ರ ಈ ಒಂದ್ರದ್ದು ವರ್ಗಮೂಲ ಏನಪ್ಪಾ ಅಂದ್ರ 1 ಆಗುತ್ತ. ಇಲ್ಲಿ 0 ಏನಾಗುತ್ತ 0 ಆಗುತ್ತ. ಇಲ್ಲಿ 2 20 ಆಗುತ್ತ. ಸೊ ಇದು ಏನಾಗುತ್ತ 0 ಆಗುತ್ತ. ಇದ್ರದ್ದು ನೋಡ್ರಿ 0 1ಕ್ಕೆ 1 ಆಗುತ್ತ. ಏನಾಗ ಬರ್ತಂದ್ರ ಏನಾಗುತ್ತಪ್ಪ ಅಂದ್ರ 1.001 ಬರ್ತೈತಿ. ಇದು ಏನಪ್ಪಾ ಅಂದ್ರ A ಆಯ್ತು. ಸೊ ನಮ್ಗೆ ಏನ್ ಕೇಳೋರು ಸುತ್ತಳತೆ ಅಂದ್ರೇನು 4A. ನಾ ಇದಕ್ಕೆ ಏನ್ ಮಾಡ್ತೇನೆ 4 ಇಂಟು A ಅಂದ್ರೇನು 1.001 4 1 4 0 0 0 0 4. ಸೊ ಏನಪ್ಪಾ ಅಂದ್ರ ಆಪ್ಷನ್ ಬಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಎಷ್ಟು
0.0 ಕಿಲೋಮೀಟರ್, 4.004 ಕಿಲೋಮೀಟರ್. ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಇಲ್ಲಿ 6 ಗುಂಪುಗಳದಾವ, 6 ಅಂಕಿ ಅದಾವ, 3 ಗುಂಪು ಆಯ್ತು. ಆ ಪಾಯಿಂಟ್ ಆದ್ಮೇಲೆ 3 ಬರಬೇಕು ನಮ್ಗೆ. ನೋಡ್ರಿ, ಪಾಯಿಂಟ್ ಆದ್ಮೇಲೆ ಮೂರು ಸ್ಥಾನಗಳು ಬರಬೇಕು. 3 ಸ್ಥಾನ ಅಂದ್ರೆ ಇಲ್ಲಿ 3 ಸ್ಥಾನ ಅದ, ಬಟ್ ಇಲ್ಲಿ ಒಂದದ, ನಾವು ಕಂಡಿಡ್ಕೋಬೋದು, ಡೈರೆಕ್ಟ್ ಆಗಿ ಕಂಡಿಡ್ಬೋದು. ಸೊ ಇಲ್ಲಿ ಲಾಸ್ಟಿಗೆ 1 ಅದಂದ್ರೆ ನಾವು ಇಂಟು 4 ಮಾಡಿದಾಗ 4 ಬಿಡಿ ಸ್ಥಾನ 4 ಬರ್ಬೇಕು. ಬಿಡಿ ಸ್ಥಾನ 4 ಬರ್ಬೇಕಲ್ರಿ. ಬಿಡಿ ಸ್ಥಾನ 4, ಇಲ್ಲಿ 1 ಅದ, ಇದು ಅಲ್ಲ, ಇದು 2 ಅದಾವು, ಇದು ಅಲ್ಲ. ಇಲ್ಲಿ ಏನದ, ಬರೀ ವಿಸ್ತೀರ್ಣ ಕೊಟ್ರ, ಸೊ ಇದು ನಮಗೆ ಸುತ್ತದ 4ರಲ್ಲೇ ಗುಣಾಕಾರ ಇರಬೇಕು. ಸೊ ಇದು ಅಲ್ಲ ಅಂದ್ರೆ ನೀವು ಲೆಕ್ಕ ಮಾಡಾರನ್ನು ಸಹ ಬಿಡಿಸ್ಬೋದು. ಇದನ್ನ ಲೆಕ್ಕ ಮಾಡಾರ ಸಹ ಹೇಳ್ಬೋದು. ಆಪ್ಷನ್ ಬಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಇದು ಟೋಟಲ್ ನಿಮ್ಗೆ 90 ಕ್ವಶನ್ ಇರ್ತಾವ. ಸೊ 90 ಕ್ವಶನ್ ಒಳಗಡೆ ಇವತ್ತು ನಿಮ್ಗೆ ಏನದು 90 ಕ್ವಶನ್ ನಾವು ಬಿಡಿಸಿದೇವಿ.